Good morning, students. Today, 7/6/2021, Monday. We are going to continue the lesson, The Gardener. Let me remind you what happened in previous class. ಕಳೆದ ಅವಧಿಯಲ್ಲಿ ಏನಾಯಿತು ಎಂಬುದರ ಬಗ್ಗೆ ಸಂಕ್ಷಿಪ್ತವಾದಂಥ ಅವಲೋಕನ. ಹಾಗೆ ಮತ್ತೆ ನಾವು ಏನು ಮಾಡೋಣ ಅಂದರೆ ಇದನ್ನ ಮುಂದಿನ ಹಂತಕ್ಕೆ ಹೋಗೋಣ. We know, my dear students, that what the supporters of Tamanna told him to the three suggestions. One says that, sir, we go to the court of law. Second one is there, we should say to the police. And third one is says, let me take some, rowdies, and we can, kick that Basavaya and get back our land, that. But this fellow didn't bother about these type of the suggestions. ಅವ ಈ ರೀತಿ ಸಜೆಷನ್ ಅನ್ನ ಒಪ್ಕೊಳ್ಳಿಲ್ಲ ವಿದ್ಯಾರ್ಥಿಗಳು. ಏನಂತ ವಿಚಾರ ಮಾಡ್ತಾನೆ ಅಂತಂದ್ರೆ, he thought he would like to destroy completely Basavaya with a new method. What is that method? He started composing ballads and songs of cruelty and meanness of the Basavaya. ಬಸವಯ್ಯನನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ತಮ್ಮನ್ನ ಇರ್ತಾನೆ. ಅದಕ್ಕೋಸ್ಕರ ಅವ ಏನ್ ಮಾಡ್ದ ಅಂತಂದ್ರೆ, he has started writing the songs and ballads about cruelty and meanness of the Basavaya. Then in the result of that, their rivalry moves abstract to concrete, then visible to non-visible. ಮೂರ್ತದಿಂದ ಅಮೂರ್ತಕ್ಕೆ ಹೋಗ್ತದೆ. ಕಾಣಿಸ್ತಾ ಇರುವಂತ ದ್ವೇಷ ಈಗ ಕಾಣಿಸ್ತೆ ಹಾಗೆ ನಡೀತಾ ಹೋಗ್ತದೆ. But Basavaya also tried to himself to sing a song and write any ballads and such things. He is not able to success. ಅವನಿಗೆ ಸಕ್ಸಸ್ ಆಗಲಿಲ್ಲ ಬಸವಯ್ಯಗೆ. ಅದಕ್ಕೆ ಅವ ಏನ್ ಮಾಡ್ತಾನೆ, he started that putting more care on that agriculture. Then he gradually snatched a bit of land, that by the ತಮ್ಮನ್ನ ಕೆಲವೊಂದಿಷ್ಟು ಭೂಮಿಯನ್ನು ಆತ ಕಬಳಿಸ್ತಾ ಹೋದ. ಆದ್ರೆ ಈ ಕಡೆ ತಮ್ಮನ್ನ ಆಕ್ಟಿವಿಟೀಸ್ ಏನಾಗಿತ್ತು, ಕ್ರಿಟಿಕ್ಸ್ ಅವನ ಬಗ್ಗೆ ಬರೀತಾರೆ, ಸ್ಕಾಲರ್ಸ್ ಕೆಲವೊಂದಿಷ್ಟು ಜನ ಇರ್ತಾರೆ, ಟ್ರಾನ್ಸ್ಲೇಟರ್ಸ್ ಕೆಲವೊಂದಿಷ್ಟು ಅವನ ಪೋಯಮ್ಗಳನ್ನ ಬೇರೆ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಹೀಗೆ ಆ ಸಮಯದಲ್ಲಿ ತಮ್ಮನ್ನ ಒಬ್ಬ ಶ್ರೇಷ್ಠವಾದಂಥ ಲೇಖಕ ಅನಿಸ್ಕೊಂಡ. ಇಂತಹ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ನಾವು ಇವಾಗ ಅಧ್ಯಯನವನ್ನು ಮಾಡೋಣ. Look at here in page number 62, second paragraph. Basavaya shrunk in humiliation. Nevertheless, he started filling his life with all kinds of material wealth. ಈ ಬಸವಯ್ಯ ಏನ್ ಮಾಡ್ತಾನಂದ್ರೆ, shrunk in humiliation. humiliation ಅಂದ್ರೆ ಮಾನಸಿಕ ಯೋಧನೆ, ಮಾನಸಿಕ ಆಘಾತ, ಮಾನಸಿಕವಾದಂಥ ವೇದನೆ ಅಂತ ಕರಿತೀವಿ. ಆ ವೇದನೆ ಒಳಗಡೆ ಆತ ಮುನಿಗೆ ಹೋಗ್ತಾನೆ. ಎಷ್ಟೆಲ್ಲ ಮಾಡ್ತಾನೆ, ಆಸ್ತಿ ಕಸ್ಕೊಂಡ, ಎಲ್ಲ ಕಸ್ಕೊಂಡ್ರು ಬಸವಯ್ಯನಿಗೆ ತೃಪ್ತಿ ಅನ್ನೋದು ಸಿಗ್ಲಿಲ್ರಿ. ತಮ್ಮನ ಕೀರ್ತಿಯನ್ನ ಆತನಿಗೆ ಟಚ್ ಮಾಡ್ಲಿಕ್ಕೆ ಆಗಲ್ಲ. ತಮ್ಮನ ಡೇ ಬೈ ಡೇ ಈಸ್ ಬಿಕಮಿಂಗ್ ಅ ವೆರಿ ಪಾಪ್ಯುಲರ್ ಪೋಯೆಟ್ and he was felicitated best poet in that time. But what this fellow has to do, he was in a burning, that stomach, what you call ಹೊಟ್ಟೆ ಕಿಚ್ಚು ಅಂತ ಕರಿತೀವಲ್ರಿ, ಹಾಗೆ in humiliation, that hatredness. ಇದು ಏನ್ ಮಾಡ್ತದೆ ಆ ವ್ಯಕ್ತಿಯನ್ನ, ಏನ್ ಮಾಡ್ತದೆ ಅಂದ್ರೆ ನೋಡ್ರಿ, nevertheless he started filling his life with all kinds of material wealth. ಹಾಗಾದ್ರೆ ಆಸ್ತಿಯನ್ನ ತೆಗೆದುಕೊಳ್ಳೋನು, ನನಗೆ ಮಾನಸಿಕವಾಗಿ ನೆಮ್ಮದಿ ಸಿಗಬೇಕಾಗಿತ್ತು ಅಂದ್ರೆ ಮಟೀರಿಯಲ್ ವೆಲ್ತ್ ಬೇಕು, ನನಗೆ ವಸ್ತುಗಳನ್ನು ಖರೀದಿ ಮಾಡಬೇಕು, ಸಂಪತ್ತನ್ನು ಕ್ರೋಢೀಕರಣ ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲಿ ಸಂಪತ್ತಿನ ಕ್ರೋಢೀಕರಣಕ್ಕೆ ಯಾರು ಮುಂದಾಗ್ತಾರೆ ವಿದ್ಯಾರ್ಥಿಗಳಲ್ಲಿ? ಬಸವಯ್ಯ ಮುಂದಾಗ್ತಾರೆ. ಬಸವಯ್ಯ ಥಾಟ್ ದಟ್ ಟು ಕಲೆಕ್ಟ್ ಮಟೀರಿಯಲ್ ವೆಲ್ತ್
He got a palatial mansion built for himself. ತನಗೋಸ್ಕರ ಭವ್ಯವಾದಂತಹ ಅರಮನೆಯನ್ನ ಕಟ್ಟಿಸಿಕೊಂಡ. ಪ್ಯಾಲಟೈಲ್ ಮೀನ್ಸ್ ಇಟ್ ಇಸ್ ಅ ಭವ್ಯವಾದ, ಮ್ಯಾನ್ಷನ್ ಅಂದ್ರೆ ಅರಮನೆ. You know that what happened? He got that a palatial mansion for himself. Yes, I should be cool and happiest person. So I have to do such things ಅಂತ ಹೇಳಿ ಏನ್ ಮಾಡ್ತಾನೆ, ಭವ್ಯವಾದಂತ ಅರಮನೆ ತನಗೋಸ್ಕರ ಕಟ್ಟಿಸಿಕೊಂಡ. ಅರಮನೆಯಿಂದ ಆದ್ರೂ ಸಂತೋಷ ಸಿಗುತ್ತೇನೋ ಅಂತ ಹೇಳಿ ಮುಂದೇನೈತೆ ನೋಡ್ರಿ, ಏನೇನ್ ಮಾಡ್ಕೋತಾನೆ ಜೀವನದಲ್ಲಿ. He appointed a number of persons just to praise him. ಬಹಳಷ್ಟು ಜನರನ್ನು ಆತ ನೇಮಕ ಮಾಡಿಕೊಂಡ. ಆ ನೇಮಕ ಆದಂತಹ ಜನರ ಕೆಲಸ ಏನು? ವಾಟ್ ವಾಸ್ ದೇರ್ ವರ್ಕ್? ದೇರ್ ವರ್ಕ್ ಓನ್ಲಿ ಈಸ್ ದಟ್ ದೇ ಹ್ಯಾವ್ ಟು ಪ್ರೇಸ್ ಹಿಮ್. ಅವನನ್ನು ಬರೀ ಹೊಗಳೋದಷ್ಟೇ ಅವ್ರ ಕೆಲಸ, ಮತ್ತೇನೇನು ಬರೇ ಹೊಗಳಬೇಕು. ಅವರು ಹೊಗಳು ಭಟ್ಟರು ಅನ್ನೋ ಆತ ನೇಮಿಸ್ಕೊಳ್ತಾನೆ. ಅಂದ್ರೆ ಬಸವಯ್ಯ ಏನ್ ಮಾಡ್ತಾನಲ್ಲ ಎಲ್ಲರ ಹೆಸರು ಭಾರಿ. ಎವ್ರಿ ಸ್ಟೆಪ್ ಅಂಡ್ ಎವ್ರಿ ಟೈಮ್ ದೇ ಹ್ಯಾವ್ ಟು ಪ್ರೇಸ್ ಹಿಮ್. ಅವನನ್ನ ಹೊಗಳಿಸಿ ಇನ್ನೊಬ್ಬರ ಹೊಗಳಿಕೆ ಮಾತನ್ನ ಕೇಳಿದಾದ್ರೂ ಮನಸ್ಸು ತೃಪ್ತಿ ಹೊಂದತ್ತೇನೋ ಅಂತೇಳಿ ಬಸವಯ್ಯ ಬಯಸ್ತಾನೆ. ಅದಕ್ಕೆ ಹೊಗಳುವ ಜನರನ್ನ ನೇಮಕ ಮಾಡ್ಕೋತಾನೆ, ಸ್ಯಾಲರಿಯನ್ನ ಕೊಟ್ಟು. ನೋಡ್ರಿ ಎಂತಹ ಬದುಕು ಮನುಷ್ಯಂದು ಅಂತೇಳಿ. Then he appointed a number of persons just to praise him. He bedecked himself with the gold, diamonds and other precious stones. ಹಲವಾರು ಅಲಂಕಾರಿಕವಾದಂತಹ ಬಂಗಾರವನ್ನ, ವಜ್ರವನ್ನ, ವೈಡೂರ್ಯವನ್ನ ತನ್ನ ಮೈ ಮೇಲೆ ಹಾಕೊಳ್ತಾನೆ. He know that wear lot of that ornaments just to keep his mind and that body healthy. ಅವನಿಗೆ ಮನಸ್ಸನ್ನ ತೃಪ್ತಿ ಇಟ್ಕೋಬೇಕಾಗಿತ್ತು. ಯಾರಿಗೆ? ಬಸವಯ್ಯಗೆ. ಬಂಗಾರ ಆದ್ರೂ ಹಾಕೊಂಡ್ರೆ ಖುಷಿ ಆಗತ್ತೇನೋ, ವಜ್ರವನ್ನ ಮೈ ಮೇಲೆ ಹಾಕೊಂಡ್ರೆ ಖುಷಿ ಆಗತ್ತೇನೋ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇಲ್ಲಿ ವ್ಯಕ್ತಿ ಏನ್ ಮಾಡ್ತಾನೆ ವಿದ್ಯಾರ್ಥಿಗಳೇ, ಮೈ ತುಂಬಾ ಆಭರಣಗಳನ್ನ ತೊಟ್ಟುಕೊಂಡ. ಆಭರಣ ತೊಟ್ಟುಕೊಂಡಾದ್ರೂ ನೆಮ್ಮದಿ ಸಿಗತ್ತ ಅವನಿಗೆ? ಎಲ್ಲಿ ಸಿಗತ್ರಿ? ನೋಡ್ರಿ ಅವ ಹೇಳ್ತಾನೆ ಮುಂದೆ, ಬಟ್ his house looked dull and empty because Tammanna's books were not there. ಇಷ್ಟೆಲ್ಲ ಆಸ್ತಿಯನ್ನ ತೆಗೆದುಕೊಂಡ, ಇಷ್ಟೆಲ್ಲ ಸಂಪತ್ತನ್ನ ಮೈ ಮೇಲೆ ಹಾಕೋತಾನೆ, ವಜ್ರ ವೈಡೂರ್ಯವನ್ನ ತನ್ನ ಮೈ ಮೇಲೆ ಹಾಕೊಂಡ. ಇಷ್ಟ ಆದ್ರೂ ಸಹ ಬಸವಯ್ಯನಿಗೆ ತೃಪ್ತಿ ಅನ್ನೋದು ಸಿಗ್ಲಿಲ್ಲ. ಆತನ ಮನೆ ಹೆಂಗ್ ಕಾಣಿಸ್ತಾ ಇತ್ತು ಅಂದ್ರೆ ಡಲ್ ಅಂಡ್ ಎಂಟಿ. ಸೊ ಹಿಸ್ ಹೌಸ್ ಲುಕ್ಸ್ ಲೈಕ್ ಅ ಡಲ್ ಅಂಡ್ ಎಂಟಿ. ಎಷ್ಟು ದೊಡ್ಡ ಅರಮನೆ ಕಟ್ಟಿಸ್ಕೊಂಡ, ಎಂತ ವಜ್ರ ವೈಡೂರ್ಯಗಳನ್ನು ತಂದಿಟ್ರು, ಮನೆಯಲ್ಲಿ ನೆಮ್ಮದಿ ಸಿಗ್ಲಿಲ್ಲ ಅವನಿಗೆ. ಮನೆ ಹೆಂಗ್ ಕಾಣಿಸ್ತಾ ಇತ್ತು ಅವನಿಗೆ? ಡಲ್ ಅಂಡ್ ಎಂಟಿ, ಖಾಲಿ ಖಾಲಿ ಅನಿಸ್ತಾ ಇತ್ತು ಮನೆ. ಯಾಕೆ ಹಿಂಗ್ ಖಾಲಿ ಖಾಲಿ ಅನಿಸ್ತದೆ ನೋಡ್ರಿ? ಯಾಕೆ ಅಂದ್ರೆ ಬಿಕಾಸ್ ತಮ್ಮನ್ನಾಸ್ ಬುಕ್ಸ್ ವೇರ್ ನಾಟ್ ದೇರ್. ಮನೆಯಾಗ ಎಲ್ಲ ಅದಾವ್ರಿ, ಈ ವಸ್ತು ಇಲ್ಲ ಅನ್ನುವಂಗಿಲ್ಲ. ಯಾರ ಮನೆಯಲ್ಲೇ? ಬಸವಯ್ಯನ ಮನೆಯಲ್ಲೇ. ಅಂತ ಅರಮನೆಯಲ್ಲಿ ಎಲ್ಲ ವಸ್ತುಗಳು ಸಿಗ್ತದೆ. ಆಲ್ ಕೈಂಡ್ ಆಫ್ ಥಿಂಗ್ಸ್ ಇಟ್ ಈಸ್ ಅವೈಲಬಲ್ ಇನ್ ದಟ್ ಹೌಸ್ ಎಕ್ಸೆಪ್ಟ್ ಒನ್, ದಟ್ ಈಸ್ ಬಸವಯ್ಯಸ್ ಬುಕ್. ಬಸವಯ್ಯ ಬರೆದಂತ ಒಂದು ಪುಸ್ತಕ ಅವನ ಮನೆಯಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಆ ಮನೆ ಖಾಲಿ ಖಾಲಿ ಅನಿಸ್ತಾ ಇತ್ತು. ಅಂದ್ರೆ ವಿಚಾರ ಮಾಡ್ರಿ, ಬಸವಯ್ಯ ಯಾವ ಮಟ್ಟಕ್ಕೆ ಹೋಗಿ ಬೆಳೆದಿದ್ದ ಅಂದ್ರೆ ದುಷ್ಟತನದಲ್ಲಿ. ತಮ್ಮನ್ನ ಯಾವ ಮಟ್ಟಕ್ಕೆ ಬೆಳೆದಿರ್ತಾನೆ? ಒಳ್ಳೆತನದಲ್ಲಿ. ಹೆಂಗೆ? ಹಾಡುಗಳನ್ನ ಹಾಡಿ ಕೀರ್ತಿಯನ್ನು ಸಾಧಿಸಿ ತಮ್ಮನ್ನ ಎತ್ತರ ಸ್ಥಾನದಲ್ಲಿ ಬೆಳೆದಿರ್ತಾನೆ. ಬಸವಯ್ಯನ ಸಹ ಹೊಟ್ಟೆ ಕಿಚ್ಚಿನಿಂದ ಎತ್ತರ ಸ್ಥಾನಕ್ಕೆ ಬೆಳಿತಾನೆ. ಹೆಂಗೆ ಬೆಳೆದಿರ್ತಾನೆ ಅನ್ನೋದಕ್ಕೆ ಎರಡು ಉದಾಹರಣೆಗಳು ಸಿಗ್ತದೆ ನಮಗೆ. ದ ಬುಕ್ಸ್ ವೇರ್ ನಾಟ್ ದೇರ್, ದ್ಯಾಟ್ ಈಸ್ ವಾಟ್ ದ ವಿಸಿಟರ್ಸ್ ಟೋಲ್ಡ್ ಯು. ಮನೆಗೆ ಬಂದವರೆಲ್ಲ ಅದೇ ಹೇಳ್ತಾರೆ, ಏನ್ರಿ ಸರ್ ನೀವು ಮನೆ ನಮ್ಗೇನು ಸರಿ ಅನ್ಸಲ್ತು, ಇಂಥ ಅರಮನೆ ಎಲ್ಲ ಮನೆ ಕಟ್ಸಿರಿ, ರಗಡಲ್ಲ ಅದ ನಿಮ್ಮ ಮನೆಯೊಳಗ ಯಾರ ಪುಸ್ತಕ ಇಲ್ಲಿ? ತಮ್ಮನ ಬರೆದು ಒಂದು ಪುಸ್ತಕನೂ ಇಲ್ಲಲ್ರಿ ಏನು? ಹಾಗಾದ್ರೆ ತಮ್ಮನ ಬರೆದಿರುವಂತ ಎಲ್ಲ ಪುಸ್ತಕಗಳು ಎಷ್ಟು ಎಲ್ಲರ ಮನೆಯೊಳಗಡೆ ಇದ್ದು ಅಂತ ತಿಳ್ಕೊಬೇಕು. ಆ ಸಮಯದಲ್ಲಿ ಅಷ್ಟು ಪಾಪ್ಯುಲರ್ ಆಗಿದ್ದ. ಆತನ ಪುಸ್ತಕಗಳು ಪಬ್ಲಿಷ್ ಆದ್ರೆ ಮಾರುಕಟ್ಟೆಯಲ್ಲಿ ನಿಲ್ತಿರ್ಲಿಲ್ಲ. ಅಷ್ಟು ಬೇಗನೆ ಅವೇನಾಗ್ತಾ ಇತ್ತು? ಖರ್ಚಾಗಿ ಹೋಗ್ತಾ ಇತ್ತು. ಅಂತ ವ್ಯಾಲ್ಯೂಬಲ್ ಪುಸ್ತಕಗಳು ಯಾರ ಮನೆಯಲ್ಲಿ ಇರಲಿಲ್ಲ? ಇಲ್ಲಿ ಬಸವನ ಮನೆಯಲ್ಲಿ. Basuvaya's house looks and empty. All visitors, they are going to tell that, sir, same thing. Yes, sir, your house looks very dull and empty because there is no Tamanna's books. Therefore, he started inviting scholars, poets and musicians to his place. ತನ್ನ ಮನೆಗೆ, ತನ್ನ ಏನಪ್ಪ ಅಂದ್ರೆ ಇರುವಂತ ಸ್ಥಳಕ್ಕ
ಯಾರನ್ನ ಕರೆಸ್ತಾನ್ರಿ ಅಂದ್ರ ಇನ್ವೈಟ್ ಮಾಡ್ತಾನೆ, ಆಮಂತ್ರಣ ಮಾಡ್ತಾನೆ. ಸ್ಕಾಲರ್ಸ್ ಜ್ಞಾನಿಗಳನ್ನ ಕರೆಸಿದ, ಪೋಯಟ್ಸ್ ಸಂಗೀತಗಾರನ ಕರೆಸ್ತಾನೆ, ಮ್ಯೂಸಿಷಿಯನ್ಸ್ ಅನ್ನ ಕರೆಸ್ತಾನೆ, ಹಾಡುಗಾರನ್ನ ಕರೆಸಿದ, ಲೇಖಕರನ್ನ ಕರೆಸ್ತಾನೆ. ಅವ್ರು ಹಾಡ ಹಾಡೋದು, ಬರೆಯೋದು, ಇವುಗಳನ್ನ ಕೇಳಿ ಏನಾದ್ರೂ ಮನಸ್ಸಿಗೆ ತೃಪ್ತಿ ಆಗುತ್ತೇನೋ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಬಸವಯ್ಯ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಹಿ ಸ್ಟಾರ್ಟೆಡ್ ಇನ್ವೈಟಿಂಗ್ ಸಚ್ ಅ ಗ್ರೇಟ್ ಪೀಪಲ್ ಇನ್ ದಟ್ ಟೈಮ್. ಅಂತಹ ಸಮಯದಲ್ಲಿ ಬಹಳಷ್ಟು ಪಾಪ್ಯುಲರ್ ಆಗಿರುವಂತ ಜನರನ್ನ ಆತ ಕರೆಸ್ತಾನೆ. ಇನ್ವೈಟಿಂಗ್ ದ ಸ್ಕಾಲರ್ಸ್, ಪೋಯಟ್ಸ್, musicians in that place. This was his way of investing his home with meaning. ಹಿಂಗರಿಯಾಗಿ ಮನೆಗೆ ಅರ್ಥ ಬರಲಿ ಅಂತ ತಿಳ್ಕೊಂಡು ಕವಿಗಳನ್ನ, ಜ್ಞಾನಿಗಳನ್ನ, ಸಂಗೀತಗಾರನ್ನ ಕರೆಸಿ ತನ್ನ ಮನೆಗೆ ಅರ್ಥ ಬರೋ ರೀತಿಯಲ್ಲಿ ಕೆಲಸ ಮಾಡ್ತಾನೆ. ಅಷ್ಟೇ, ಅರ್ಥ ಬರಂಗಿಲ್ಲ. These questions will ask in your examination. How did Basavaya fill his home with material wealth? ಮಟೀರಿಯಲ್ ವೆಲ್ತ್ ಅನ್ನು ಬಳಸುವ ಮೂಲಕ ಬಸವಯ್ಯ ತನ್ನ ಮನೆಯಲ್ಲಿ ಯಾವ ರೀತಿಯಾಗಿ ನೆಮ್ಮದಿಯನ್ನು ಕಾಣಲಿಕ್ಕೆ ನೋಡ್ತಾನೆ ಅಂದ್ರೆ, ಇಲ್ಲಿ ತರ ವಿವರಣೆ ಮಾಡಿದ್ದನ್ನು ನೀವು ಬರೀಬೇಕು ವಿದ್ಯಾರ್ಥಿಗಳು. ಏನಂತ ಬರೀತೀವಿ? ಆ ಬಂಗಾರ ತಗೊಂಡಿದ್ದು, ಅರಮನೆ ಕಟ್ಟಿರೋದು, ವಿಸಿಟರ್ಸ್ ಬಂದು ಏನು ಹೇಳ್ತಿದ್ರಲ್ಲೋ ಆ ವಿಚಾರವನ್ನ, ಸಂಗೀತಗಾರನ ಅಪಾಯಿಂಟ್ಮೆಂಟ್ ಫೋನ್ ಮಾಡೋದು, ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ನೀವು ಇಲ್ಲಿ ಬರೀಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ಒನ್ ಡೇ he came to know that ತಮ್ಮನ ವಾಸ್ ಇಲ್. ಏನೋ ಮನೆಗೆ ಅರ್ಥ ಬರಬೇಕು ಅಂತೇಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸಂತೋಷದ ಸುದ್ದಿ ಬಸವಯ್ಯನ ಕಿವಿಗೆ ಮುಟ್ಟುತ್ತದೆ. ದ ಹ್ಯಾಪಿಯೆಸ್ಟ್ ನ್ಯೂಸ್ ರೀಚಸ್ ದ ಇಯರ್ಸ್ ಆಫ್ ಬಸವಯ್ಯ. ವಾಟ್ ವಾಸ್ ದಟ್? ತಮ್ಮನ ವಾಸ್ ಇಲ್. ತಮ್ಮನಗ ಆರಾಮ್ ತಪ್ಪದ, ಬಹಳ ಜಡ್ಡು ತಪ್ಪದ ತಮ್ಮನಗಂತ ವಿಚಾರ ಮಾಡ್ತಾರೆ. ಹೇಳ್ತೀನಿ, ಈಗ ಒಂದು ವಿದ್ಯಾರ್ಥಿಗಳೇ, ಊರು ಮುಂದೆ ಒಂದು ಹೊಲ ಇರ್ತದ. ಒಬ್ಬ ಶ್ರೀಮಂತ ಏನಂತ ಹೇಳ್ತಾನಂದ್ರ, ಎಟ್ಟರ ದುಡ್ಡು ಹೋಗ್ಲಿ ನಾ ಈ ಭೂಮಿಯನ್ನ ತೆಗೆದವನೇ. ಹೌ ಮಚ್ ಮೈಟ್ ಬಿ ದೇ, ಐ ಆಮ್ ರೆಡಿ ಟು ಪೇ ಟು ಪರ್ಚೇಸ್ ದಿಸ್ ಲ್ಯಾಂಡ್. ಕೋಟಿಗಟ್ಲೆ ಹೋಗ್ಲಿ, ಅಷ್ಟು ಊರೊಳಗಡೆ ಆತನಿಗೆ ಶ್ರೀಮಂತಿಕೆಯನ್ನ ತೋರಿಸ್ಬೇಕಾಗಿರ್ತದೆ. ಯಾರಂತ ವ್ಯಕ್ತಿ ಅವ? ಬಸವಯ್ಯನಂತ ವ್ಯಕ್ತಿ. ಅವ ಅಂತಿರ್ತಾನ ಒಂದು ಊರಾಗ, I am ready to give 1 crore to rupees this land. I wanted to register this land's name in my name. ನನ್ನ ಹೆಸರು ಮೇಲೆ ಈ ಭೂಮಿಯನ್ನ ಬರ್ಕೋತೀನಿ ಅಂತ ತಿಳ್ಕೊಂಡು ಒಬ್ಬ ಶ್ರೀಮಂತ ಭೂಮಿಗೆ ಹೇಳ್ತಾನೆ, ಎಷ್ಟರ ಬೆಲೆ ಹೋಗ್ಲಿಕ್ಕೆ ಕೊಡ್ತೀನಿ ಅಂತ ಹೇಳ್ತಾನೆ. ವಾಟ್ ವಾಸ್ ದ ರಿಪ್ಲೈ ಆಫ್ ದ ಅರ್ತ್? ಭೂಮಿ ಎಷ್ಟು ಅದ್ಭುತವಾದಂತ ರಿಪ್ಲೈ ಕೊಡ್ತದೆ ಗೊತ್ತಾ? ಇದು ಒಂದು ಮಾತು ಸಾಕು ನಮ್ಮ ಬದುಕನ್ನು ಬದಲಾಯಿಸಬೇಕು. ಹೌ ಮಚ್ ಯು ಆರ್ ಗೋಯಿಂಗ್ ಟು ಪೇ? ದುಡ್ಡು ಕೊಟ್ಟು ಖರೀದಿ ಮಾಡ್ಕೋ. ಓಕೆ, ಹೌ ಮಚ್ ಯು ಆರ್ ಗೋಯಿಂಗ್ ಟು ದಟ್ ಗಿವ್ ಮನಿ ಅಂಡ್ ಮೇಕ್ ಮೈ ದಟ್ ದಿಸ್ ಲ್ಯಾಂಡ್ ಯುವರ್ ನೇಮ್. ಈ ಭೂಮಿಯನ್ನು ನಿನ್ನ ಹೆಸರಲ್ಲೇ ಬರೆಸ್ಕೊಂಡ್ರು, ಒನ್ ಡೇ ಒಂದು ದಿನ ನನ್ನ ಒಳಗ ನಾನು ನಿನ್ನ ಹೆಸರಿಲ್ಲಾರ್ದಂಗೆ ಮುಚ್ಚಿ ಬಿಡ್ತೀನಿ ಅಂತ ಹೇಳ್ತೀನಿ. 3 ಅಡಿ 6 ಅಡಿ ಜಾಗ ಸಾಕು ನಾನು ನಿನ್ನ ಮುಚ್ಚಲಿಕ್ಕೆ, ಎಟ್ಟರೆ ಕೊಟ್ಟು ತಗೋ ನೀನು ಅಂತ. ಎಟ್ಟು ಕೊಟ್ಟು ತಗೊಂಡು ಏನ್ ಮಾಡಾವದಿ? ಮುಂದೊಂದು ದಿನ ನಾನು ನಿನ್ನನ್ನ ನನ್ನ ಹೊಟ್ಟೆ ಒಳಗಡೆ ನಿನ್ನನ್ನು ಹಾಕಿ ಮುಚ್ಚಿಕೊಂಡು ಬಿಡ್ತೀನಿ ಅಂತ ಭೂಮಿ ಅಂತ ಉತ್ತರ ಕೊಡ್ತೀನಿ. ಹೌ ಇಸ್ ದಟ್? ಬದುಕಿದಾಗ ಮನುಷ್ಯ ಎಲ್ಲ ನಂದು ನಂದು ಅಂತ ಬಡದಾಡ್ತಾನ. ಸಾಯುವ ಸಮಯದ ಎಲ್ಲನೂ ಏನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಬಿಟ್ಟು ಹೋಗ್ಬೇಕು. ದ ಸೇಮ್ ಸೆನ್ಸ್ ಈಸ್ ಹಿಯರ್. ಎಂತಹ ವಿಚಿತ್ರವಾದಂತಹ ಮನುಷ್ಯನ ದುಷ್ಟ ಬುದ್ಧಿ ಅಂತಂದ್ರೆ, ಬಸವ ಏನು ವಿಚಾರ ಮಾಡ್ತಾನೆ ನೋಡ್ರಿ ಇಂಥ ಸಂದರ್ಭದಲ್ಲಿ. ಒನ್ ಡೇ ಹಿ ಕೇಮ್ ಟು ನೋ ದಟ್ ತಮ್ಮನ ವಾಸ್ ಇಲ್. ಒಂದಿನ ಗೊತ್ತಾಯ್ತು ತಮ್ಮನಿಗೆ ಆರಾಮಿಲ್ಲ, ಅನಾರೋಗ್ಯದಿಂದ ನನ್ನ ತಮ್ಮನ ಅಂತ ಕೂಡ ಯಾರಿಗೆ ಗೊತ್ತಾಯ್ತು? ಬಸವಯ್ಯ ಗೊತ್ತಾಗತ್ತ. ಅಟ್ ದ್ಯಾಟ್ ಪಾಯಿಂಟ್, ಇದೇ ಪಾಯಿಂಟ್ ಅನ್ನು ಇಟ್ಟುಕೊಂಡಂತ ಈ ವ್ಯಕ್ತಿ ಏನಂತ ಹೇಳ್ತಾನೆ, ಬಸವಯ್ಯ ಫೌಂಡ್ ದ ಮೀನ್ಸ್ ಆಫ್ ಸರ್ಪಾಸಿಂಗ್ ತಮ್ಮನ್. ಬಸವಯ್ಯಗೆ ಒಂದು ಉತ್ತರ ಸಿಕ್ತು, ಅರ್ಥ ಸಿಕ್ತು. ಹೆಂಗರೆ ಮಾಡಿ ತಮ್ಮನನ್ನ ನಾಶ ಮಾಡಬೇಕು. ಇದೇ ಒಂದು ಸಂದರ್ಭದ ತಮ್ಮನನ್ನ ನಾಶ ಮಾಡಲಿಕ್ಕೆ ದಿಸ್ ಇಸ್ ಓನ್ಲಿ ಒನ್ ಟೈಮ್ ಟು ಸರ್ಪಾಸ್ ತಮ್ಮನ್ನ ಕಂಪ್ಲೀಟ್ಲಿ. ಹಾಗಾದ್ರೆ ಏನು ವಿಚಾರ ಮಾಡ್ತಿರ್ಬೇಕು ಕೇಳ್ರಿ? ಈ ವ್ಯಕ್ತಿ ದೇವರ ಹತ್ರ ಬೇಡ್ಕೋಬಹುದು ಅಥವಾ ಮನಸ್ಸಿನಲ್ಲಿ ಇದೇ ರೀತಿ ವಿಚಾರ ಮಾಡ್ತಿರ್ತಾನೆ. ಏನು ವಿಚಾರ ಮಾಡ್ತಾನೆ ಗೊತ್ತೇನ್ರಿ ಬಸವಯ್ಯ? ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಅಂತಾನ ತಮ್ಮನ, ಸಾರಿ ಬಸವಯ್ಯ ಅಂತಾನ. ಏನ್ ಮಾಡುತ್ತ ತಮ್ಮನ?
ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್? ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಭಾಗ್ಯ. ನಥಿಂಗ್ ಈಸ್ ದಟ್. ಆರೋಗ್ಯವೇನಾಗುತ್ತೆ ಮನುಷ್ಯನಿಗೆ? ಅದೇ ಭಾಗ್ಯ. ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು ತಿಕ್ಕೊಂಡು ಈ ವ್ಯಕ್ತಿ ಆತ ನೀವು ಆರಾಮ್ ತಪ್ಪಬೇಕಂದ್ರ ಇದ್ರಾಗ ಇವ ಸತ್ತು ಹೋಗ್ಲಿ ಅಂತೇಳಿ ವಿಚಾರ ಮಾಡಾಕತ್ರಿ. ಅವ ಯಾರು? ಬಸವಯ್ಯ. ಬಸವಯ್ಯ ವಾಸ್ ಥಿಂಕಿಂಗ್ ಇನ್ ಸಚ್ ಎ ವೆರಿ ವೆಲ್. ಏನು ವಿಚಾರ ಮಾಡ್ತಾನೆ ನೋಡಿ, ಎಷ್ಟು ಕೆಟ್ಟದಾಗ ವಿಚಾರ ಮಾಡ್ತಾನೆ. ಯು ಮೇ ಸಿಂಗ್, ಯು ಮೇ ರೈಟ್ ಬ್ಯಾಲೆಟ್ಸ್, ಬಟ್ ಇಫ್ ತಮ್ಮನ್ನ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಡಿಸೀಸಸ್, surely his own spirit would be revived. You may sing, you may write ballads. ನೀನು ಹಾಡರೆ ಹಾಡು, ಲಾವಣಿ ಪದ್ಯಗಳನ್ನಾದರೂ ಬರೀ, ಬಟ್ ಆದರೆ ಇಫ್ ತಮ್ಮನ್ನ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಡಿಸೀಸಸ್, ನೀನು ಇದೇ ರೀತಿನೇ ರೋಗದಿಂದ ಏನಾದರೂ ಬಳಲ್ತಾ ಹೋದಿ ಅಂತಂದ್ರ ಶ್ಯೂರ್ ಇಸ್ ಓನ್ ಸ್ಪಿರಿಟ್ ಶುಡ್ ಬಿ ರಿವೈವ್ಡ್. ಏನಾಗುತ್ತೆ? ಮುಂದೊಂದು ದಿನ ನೀನು ಸತ್ತು ಹೋಗ್ತಿ. ಮುಂದೊಂದು ದಿನ ನೀನು ಸತ್ತು ಹೋದಿ ಅಂತಂದ್ರ ವಾಟ್ ಹ್ಯಾಪನ್ ದೇ? Nothing will come with you. Your poems will not come with you. Your ballads will not come with you. If your health is not good, so then what is the use of writing these ballads and poems? ಈ ಪೋಯಮ್ಗಳನ್ನ ಬ್ಯಾಲೆಟ್ ಬರೆಯೋದ್ರಲ್ಲಿ ಅರ್ಥ ಏನು? ನಿನಗೆ ಆರೋಗ್ಯನೇ ಇಲ್ಲ, ಸತ್ತು ಹೋಗಿ ನೀನು ಇದ್ರಾಗೆ ಅಂತ ತಿಳ್ಕೊಂಡು ಸಾಯುವ ಕಲ್ಪನೆಯನ್ನ ಮಾಡ್ಲಿಕ್ಕತ್ತ ಬಸವಯ್ಯ. ಅದಕ್ಕೆ ಬಸವಯ್ಯ ಇನ್ನ ವಿಚಾರ ಏನ್ ಮಾಡ್ತಾನೆ ನೋಡ್ರಿ. ತಮ್ಮಣ್ಣ's disease was ಬಸವಯ್ಯ's health. ತಮ್ಮಣ್ಣನ ಅನಾರೋಗ್ಯವೇ ಬಸವಯ್ಯನ ಆರೋಗ್ಯ. ನೋಡ್ರಿ ಅಂತದ ವೈರತ್ವ. ಬಸವಯ್ಯ ಈಗ ಆರಾಮ್ ಅನ್ಸಕತ್ತು. ಯಾವಾಗ ಆರಾಮ್ ಅನ್ಸಕತ್ತ ಬಸವಯ್ಯಾಗ? ತಮ್ಮಣ್ಣಗ ಆರಾಮ್ ತಪ್ಪೈತಂದ್ರ ನನಗ ಆರಾಮಾಗಿನಿ. ತಮ್ಮಣ್ಣಗ ಆರಾಮ ಆತಂದ್ರೆ ಏನಾಗತ್ರಿ? ಮತ್ತೆ ಹೊಳ್ಳಿ ತಮ್ಮಣ್ಣ ಅಗೈನ್ ವಿಲ್ ಸ್ಟಾರ್ಟ್ ರೈಟಿಂಗ್ ದ ಪೋಯಮ್ಸ್ ಅಂಡ್ ಬ್ಯಾಲೆಟ್ಸ್. ಮತ್ತೆ ಪೋಯಮ್ ಬರೀತಾನ, ಮತ್ತೆ ಬ್ಯಾಲೆಟ್ ಬರೀತಾನ, ಮತ್ತವ ಏನಾಗ್ತಾನ? ಪಾಪ್ಯುಲರ್ಸ್ ಹಾಕಾನ. ಇದೇ ರೀತಿ ನಾವು ಅನಾರೋಗ್ಯದನ ಏನು ಬರೆಯಂಗಿಲ್ಲ. ಈಗ ನಾ ಆರಾಮದೀನಿ. ಬಸವಯ್ಯ ವಿಚಾರ ಮಾಡಕತ್ತಾನ. ಬಸವಯ್ಯ ಥಿಂಕಿಂಗ್ ಇನ್ ಅ ವೆರಿ 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 ವರ್ಸ್ಟ್ ವೇ. ಬಹಳ ಅಂದ್ರೆ ಬಹಳ ಕೆಟ್ಟದಾಗಿ ವಿಚಾರ ಮಾಡಕತ್ತಾನೆ. ಎಂತಹ ವೈರಿಯನ್ನಾದರೂ ಸಹ ಸಾಯ್ಲಿ ಅನ್ನುವಂತಹ ಮಟ್ಟಕ್ಕೆ ದ್ವೇಷಿಸಬಾರದು ಮನುಷ್ಯ. ವಿ ಶುಡ್ ನಾಟ್ ಮೇಕ್ ಎನಿಮಿಟಿ. ಡೋಂಟ್ ಟೇಕ್ ದಟ್ ಮಚ್ ಆಫ್ ಎನಿಮಿಟಿ. ವೈರತ್ವ ಅಷ್ಟು ಮಟ್ಟಿಗೆ ದೀರ್ಘ ಮಟ್ಟದಲ್ಲಿ ಇರಬಾರದು ವಿದ್ಯಾರ್ಥಿಗಳು. ಕ್ಷಮಿಸುವಂತಹ ಗುಣ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಇರಬೇಕು. Forgiveness is a better things. Mahatma Gandhiji always tell that this truth. You know that kindness and forgive. ಸತ್ಯವನ್ನ ಮಾತಾಡಬೇಕು, ಒಳ್ಳೆ ಬಗ್ಗೆ ವಿಚಾರ ಮಾಡಬೇಕು ಮತ್ತು ನಿಮ್ಮ ವೈರಿಯನ್ನ ಕ್ಷಮಿಸಬೇಕು. ಇಂತಹ ತ್ರೀ ಸ್ಟೋನ್ಸ್, ಈ ಮೂರು ಮುತ್ತುಗಳಂತ ಕರೀತಾರೆ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಈ ಮೂರು ಮುತ್ತುಗಳನ್ನ ನಾವು ಅಳವಡಿಸ್ಬೇಕು. ಇದು ಮೌಲ್ಯವನ್ನು ಕಲಿಬೇಕು. ನಾವು ಯಾವ್ದು ಕಲಿಬೇಕ್ರಿ? ಶಿಕ್ಷಣ ಅಂದ್ರೆ ಏನು? ವಾಟ್ ಈಸ್ ದ ಎಜುಕೇಶನ್? ಇಸ್ ದ ಓನ್ಲಿ ಫಾರ್ ರೀಡಿಂಗ್ ದ ಬುಕ್ಸ್ ಅಂಡ್ ರೈಟಿಂಗ್ ಇನ್ ಎಕ್ಸಾಮಿನೇಷನ್? ದಟ್ ಈಸ್ ನಾಟ್. ಯು ಶುಡ್ ಲರ್ನ್ ದೀಸ್ ವ್ಯಾಲ್ಯೂಸ್. ಇಂತಹ ಮೌಲ್ಯಗಳನ್ನ ಕಲಿಬೇಕು. ಈ ಪಾಠದಿಂದ ಸಿಗೋದು ನಮಗಷ್ಟೇ. ಯಾರನ್ನು ನಾವು ವೈರಿ ಮಾಡಬಾರ್ದು, ಎಲ್ಲರೊಂದಿಗೆ ಸ್ನೇಹವಾಗಿರಬೇಕು. ಇನ್ಮುಂದೆ ನೀವು ಯಾರಾದ್ರೂ ನಿಮ್ಮ ಜೊತೆ ಯಾರಾದ್ರೂ ವೈರತ್ವ ಮಾಡಿಕೊಂಡಿದ್ದೆ ಆಗಿತ್ತು ಅಂದ್ರೆ ಆ ವ್ಯಕ್ತಿಗೆ ಫೋನ್ ಮಾಡಿ ಹೇಳಿ, ನಾನು ನಿಮ್ಮ ಮುಂದೆ ಮಾತಾಡೋಣ, ಒಳ್ಳೆಯ ಸ್ನೇಹಿತರಾಗಿರೋಣ ಅಂತ ಫೋನ್ ಮಾಡಿ ಹೇಳಿ. ಎಷ್ಟು ಅದ್ಭುತವಾಗಿರುತ್ತಲ್ಲ. ಹೌ ಇಸ್ ದಟ್? ಡೋಂಟ್ ಡ್ರ್ಯಾಗ್ ದಟ್ ಎನಿಮಿಟಿ. ಇದು ನಾವು ಕಲಿಬೇಕಾಗಿರುವಂತಹ ಒಂದು ಅತ್ಯಂತ ಮೌಲ್ಯ ಯಾವುದು ಅಂದ್ರೆ ಈ ಲೆಸನ್ ಇಂದ ಹೇಳ್ತಾನೆ. ತಮ್ಮಣ್ಣ's disease was ಬಸವಯ್ಯ's health. ತಮ್ಮಣ್ಣನ ಅನಾರೋಗ್ಯ ಅಥವಾ ರೋಗವೇ ಬಸವಯ್ಯನ ಆರೋಗ್ಯ ಆಗಿತ್ತು. ನೀ ಏನ್ ಮಾಡ್ಬೇಕು? ತಮ್ಮಣ್ಣ ಇವನ್ಕಿಂತ ಬಹಳ ಕೆಟ್ಟದ ವಿಚಾರ ಮಾಡ್ತಾನ್ರಿ. ಬಸವಯ್ಯ ಒಂದು ಹೆಜ್ಜೆ ವಿಚಾರ ಮಾಡಿದ್ರೆ ತಮ್ಮನ್ನ 4 ಹೆಜ್ಜೆವರೆಗೆ ವಿಚಾರ ಮಾಡಕ್ ಶುರು ಮಾಡ್ತಾನೆ. ಏನಂತ ತಮ್ಮನ್ನ ವಿಚಾರ ಮಾಡ್ತಾನೆ ನೋಡ್ರಿ. However, by this time, Tamanna had thought of yet another method of punishing ಬಸವಯ್ಯ. ಏನಾರ ತಮ್ಮನ್ನ ಇನ್ನೊಂದು ಮಾರ್ಗವನ್ನು ಹಿಡಿತೀನಿ. ಹೆಂಗ? ಬಸವಯ್ಯನನ್ನ ನಾನು ಇನ್ನೊಮ್ಮೆ ಪನಿಷ್ಮೆಂಟ್ ಕೊಡಬೇಕು. What I given earlier punishment is different than this time punishment. ಮೊದಲು ಕೊಟ್ಟಿರುವಂತಹ ಪನಿಷ್ಮೆಂಟ್ಗಿಂತ ಇದಕ್ಕಿಂತ ಭಯಂಕರವಾದಂತಹ ಪನಿಷ್ಮೆಂಟ್ ಕೊಡಬೇಕು ಅಂತ ವಿಚಾರ ಮಾಡ್ತಾನೆ. ಮೊದಲನೇ ಪನಿಷ್ಮೆಂಟ್ ಯಾವ್ದು ಕೊಟ್ಟಿದ್ದವನು? ಈ ಹಿಟ್ ಹಿಮ್ ಇಸ್ ಅ ಮೈಂಡ್. ಮಾನಸಿಕವಾಗಿ ಕರುವಂಗ್ ಮಾಡ್ದ. ಯಾರೋ ತಮ್ಮನ್ನ. ಯಾವುದ್ರ ಮೂಲಕ ರೀ? ಬೈ ರೈಟಿಂಗ್ ಪೋಯಮ್ಸ್ ಅಂಡ್ ಬ್ಯಾಲೆಟ್ಸ್.
ಈಗ ಅನಾರೋಗ್ಯ ತಪ್ಪ್ಯಾನ ಹಾಸಿಗೆ ಹಿಡಿದಂತ ವ್ಯಕ್ತಿ ಹಾಸಿಗೆಯಲ್ಲಿ ಇದ್ದುಕೊಂಡೇ ವಿಚಾರ ಮಾಡಕತ್ತಾನ ಏನು ಅಂತ ನೋಡಿ. ಎಂತ ಮಂದಿ ಅದ, ಹೆಂಗ್ ಕೆಟ್ಟತನ ಇರ್ತದೆ ನೋಡಿ. ಅನಾರೋಗ್ಯದ ಆರಾಮಾಗ್ಬೇಕು ಅಂತ ಕಲ್ಪನೆ ಅವನಲ್ಲಿಲ್ಲ. ಅಂತ ಸಂದರ್ಭದಾಗ ಇನ್ನ ವಿಚಾರ ಮಾಡತ್ತಾನ, ತಮ್ಮನೇನು ವಿಚಾರ ಮಾಡತ್ತಾನ, ಬಸವಯ್ಯಗೆ ಇನ್ನೊಂದು ಶಿಕ್ಷೆ ಕೊಡೋಣ ಅಂತ ನೋಡ್ರಿ. ಹಂಗದ ಮನುಷ್ಯನ ವಿಚಾರ ಅಂತ, ಎಲ್ಲಿ ತನ ಹೋಗ್ತೈತಿ ಮನುಷ್ಯನ ಮನಸ್ಸು ಅಂತ ಹೇಳಿ. ಹವೆವರ್ ಏನಾರ ಆಗಲಿ, ಬೈ ದಿಸ್ ಟೈಮ್ ಈ ಸಮಯದಲ್ಲಿ ತಮ್ಮನ್ನು ಹ್ಯಾಡ್ ಥಾಟ್ ಆಫ್ ಎಟ್ ಎನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ, ಇನ್ನೊಂದು ಮೆಥಡ್ ಅನ್ನ ಆತ ವಿಚಾರ ಮಾಡ್ತಾನೆ. ಯಾರಿಗೆ? ಟು ಪನಿಷ್ ಬಸವಯ್ಯ, ಬಸವಯ್ಯಗೆ ಶಿಕ್ಷೆ ಕೊಡೋದು ವಿಚಾರ. ಏನಂತ ಶಿಕ್ಷೆ ಕೊಡುತ್ತಾನ, ಎಂತ ಶಿಕ್ಷೆ ಕೊಡಬೇಕಂತ ಕಲ್ಪನೆ ಮಾಡ್ತಾನಂದ್ರ ದ್ಯಾಟ್ ವಾಸ್ ಡೆತ್, ಸಾವು ಒಂದೇ ಇದಕ್ಕೆ ಮದ್ದು ಅಂತ ವಿಚಾರ ಮಾಡ್ತಾನೆ. ವಾಟ್ ಈಸ್ ದಿಸ್? ಹೌ? ಸಾವು ಒಂದೇ ಆ ವ್ಯಕ್ತಿಯನ್ನು ನಾನು ಜೀವನ ಪರ್ಯಂತ ಕೊರಗು ಹಾಗೆ ಮಾಡಬಹುದು ಅಂತ ವಿಚಾರ ಮಾಡ್ದ. ಯಾರು? ತಮ್ಮಣ್ಣರು. ಇಫ್ ಐ ಹ್ಯಾವ್ ಡೈ, ಒಂದು ವೇಳೆ ನಾನು ಸತ್ತೆ, ಇಫ್ ಐ ಹ್ಯಾವ್ ಡೈಡ್, ವಾಟ್ ಹ್ಯಾಪನ್? ವಿತ್ ಹೂಮ್ ಡೇಟ್ ಯು ನೋ ದಟ್ ದಿಸ್ ಬಸವ ಇಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಕಂಟಿನ್ಯೂಟಿ ಎನಿಮಿಟಿ. ಯಾರೊಂದಿಗೆ ಈ ವ್ಯಕ್ತಿ ವೈರತ್ವ ಸಾಧಿಸ್ತಾನ? ನಾನೇ ಸತ್ತು ಹೋದ್ರಿ, ಹೆಂಗೂ ನನಗೆ ಆರಾಮ್ ತಪ್ಪಿಲ್ಲ. ಮುಂದೆ ಅದು ಹೇಳ್ತಾನೆ, ನಾನು ಹೇಳ್ತೀನಿ, ನನಗೆ ಹೆಂಗೂ ಈಗ ಆರಾಮ್ ತಪ್ಪಿದ, ನಾನು ಹೆಂಗೂ ಅನಾರೋಗ್ಯ, ಇದನ್ನ ಕಂಟಿನ್ಯೂ ಮಾಡ್ಕೊಂಡು ನಾನು ಸತ್ತು ಹೋದೆ ಅಂದ್ರೆ ಯಾರ ಜೊತೆ ವೈರಿ ಮಾಡ್ತಾನ? ಸಾವು ಒಂದೇ ಇದಕ್ಕೆ ಒಂದು ಮಾರ್ಗ. ನಾನು ಸತ್ತೆ ಅಂದ್ರೆ ಜೀವನ ಪರ್ಯಂತ ಕೊರಗಿ ಸಾಯ್ತಾನೆ. ಯಾರು? ಬಸವ. ಏನ್ ತಪ್ಪು ಮಾಡಿದ್ನಪ್ಪ ನಾನು, ಎಂತ ವ್ಯಕ್ತಿ ಜೊತೆ ವೈರತ್ವ ಮಾಡೀನಿ, ನನ್ನ ಬಗ್ಗೆ ಅವ್ನು ದಿನಾನು ಕೊರಗಿ ಸಾಯ್ಬೇಕು ಅಂತ ಇವ ನಾನು ಒಂದು ಸರಿ ಸಾಯ್ತೀನಿ. ದಟ್ ಫೆಲೋ ವಿಲ್ ಎವ್ರಿ ಡೇ ವಿಲ್ ಡೈ, ಪ್ರತಿದಿನ ವ್ಯಕ್ತಿ ಸಾಯ್ಬೇಕು, ಅವನನ್ನು ಸಾಯಿಸಬೇಕು ಅಂತ ತಿಳ್ಕೊಂಡು ಏನಂತ ವಿಚಾರ ಮಾಡ್ತಾನ್ರಿ, ಈ ವ್ಯಕ್ತಿ ಸಾಯ್ಲಿಕ್ಕೆ ವಿಚಾರ ಮಾಡ್ತಾನೆ, ಹೆಂಗೆ ಸಾಯ್ಬೇಕು ಅಂತ ವಿಚಾರ ಮಾಡ್ತಾನೆ. ನೋಡ್ರಿ ತಮ್ಮನೆ, ಇಫ್ he continued at the level of the body, Basavaya would go on offering a stiff competition. ಇದೇ ರೀತಿನೇ ನನ್ನ ದೇಹವನ್ನ ಇದೇ ರೀತಿನೇ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ವಾಟ್ ಹ್ಯಾಪನ್ಸ್? ಈಸ್ Basavaya able to give me the stiff competition? ನನ್ನ ಜೊತೆ ಆ ವ್ಯಕ್ತಿ ಕಾಂಪಿಟೇಷನ್ ಮಾಡಕ್ ಸಾಧ್ಯ ಐತೇನೋ? ನನ್ನ ಜೊತೆ ಆ ವ್ಯಕ್ತಿ ವೈರತ್ವ ಮಾಡಕ್ ಸಾಧ್ಯ ಐತೇನೋ? ಇಫ್ ಐ ಡೈಡ್ ಹಿಯರ್, ಈಸ್ ಹಿ ಕ್ಯಾನ್ ಡೈ? ಅವನು ಸಾಯ್ಬೋದಾ ಎನ್ನುವಂತಹ ವಿಚಾರದಲ್ಲಿ ಇಲ್ಲಿ ಯಾರು ಕೂತ್ಕೊಂತಾರೆ? ತಮ್ಮನ್ನ ವಿಚಾರ ಮಾಡಕತ್ತಾನೆ. ಏನಂತ ವಿಚಾರ ಮಾಡ್ತಾನೆ? Basavaya would go on offering a stiff competition, but if the songs was separated from his body, ಒಂದು ವೇಳೆ ನನ್ನ ದೇಹದಿಂದ ನನ್ನ ಸಾಂಗ್ಗಳು ದೇಹದಿಂದ ಹೊರಗಡೆ ಹೋಗ್ತದೆ, ಆದರೆ ಯಾವಕ್ಕೆ ಸಾವಿಲ್ಲ? ನಾನು ಬರೆದಿರುವಂಥ ಕೃತಿಗಳಿಗೆ ಸಾವಿಲ್ಲ. ನಾನು ಸಾಯ್ತೀನಿ, ನನ್ನ ಜೊತೆ ವೈರತ್ವ ಮಾಡೋದು ಬಿಡ್ತದ, ನಾನೇ ಸತ್ತ ಮೇಲೆ. ಆದರೆ ನನ್ನ ಬರೆದಂತಹ ಪುಸ್ತಕಗಳು ಅವನ ಕೆಟ್ಟ ಗುಣದ ಬಗ್ಗೆ ಹಾಗೆ ಹೇಳ್ತಾವೆ. ನನ್ನ ಪುಸ್ತಕದ ಜೊತೆ ಏನು ವೈರಿ ಮಾಡ್ತಾನವ ಅಂತ ನಾವು ಪುಸ್ತಕದ ಜೊತೆ ಜೀವಂತವಾಗಿರ್ತೀನಿ ಅಂತ ತನ್ನ ಬರವಣಿಗೆ ಮೂಲಕ ಜೀವಂತವಾಗಿರ್ತೀನಿ ಹೊರತಾಗಿ ದೈಹಿಕವಾಗಿ ಅಲ್ಲ. ಈ ರೀತಿ ಸಾಯುವಂತ ಕಲ್ಪನೆ ಯಾರು ವಿಚಾರ ಮಾಡ್ಕೊಂಡ್ರು? ತಮ್ಮನ್ನ ವಿಚಾರ ಮಾಡ್ತಾನ್ರಿ, ಸಾಯ್ಬೇಕು ನಾನೇ ಅಂತ. ನಾನು ಸತ್ಯ, ಓಕೆ, ನಾನು ಜೀವಂತ ಇದ್ರೆ ಅಷ್ಟೇ ನನ್ನ ಜೊತೆ ವೈರಿ ಮಾಡ್ತಾನೆ. ಇಫ್ ಐ ಆಮ್ ಅಲೈವ್, ದಟ್ ಮ್ಯಾನ್ ವಾಟ್ ಹ್ಯಾಪನ್ಸ್? ಹಿ ವುಡ್ ಬಿ ಸ್ಟಾರ್ಟ್ ಎನಿಮಿಟಿ ಆನ್ ಮೀ. ಇಫ್ ಐ ಆಮ್ ಅಲೈವ್ ವಿತ್ ಮೀ, he will continue this enmity. If I was not at present in this world, ನಾನು ಒಂದು ವೇಳೆ ಈ ಭೂಮಿ ಮೇಲೆ ಪ್ರೆಸೆಂಟ್ ಇರದೇ ಇದ್ರೆ, ಸತ್ತು ಹೋದ್ರೆ ಯಾರ ಜೊತೆ ವೈರಿ ಮಾಡ್ತಾನಿವ ಅಂತ ನಾವು ಸಾಯ್ಲಿಕ್ಕೆ ಆ ವ್ಯಕ್ತಿ ಹಿಂಗೆ ನಿರ್ಧಾರ ಮಾಡ್ತಾನ. ಆದ್ರೆ ಮೈ ಸೋಲ್ ಕ್ಯಾನ್ ಸಪರೇಟ್ ವಿತ್ ಮೈ ಬಾಡಿ ಬಟ್ ನಾಟ್ ಮೈ ಬುಕ್ಸ್. ಈ ಆತ್ಮ ನನ್ನ ದೇಹವನ್ನು ಬಿಟ್ಟು ಹೋಗ್ತದೆ ಹೊರತಾಗಿ ಪುಸ್ತಕವನ್ನಲ್ಲ. ಪುಸ್ತಕದ ಮೂಲಕ ನನ್ನ ಜೀವಂತವಾಗಿರ್ತೀವಿ ತಲತಲಾಂತರ ವಿಚಾರ ಮಾಡ್ತಾನೆ. ಇಫ್ ದೇರ್ ವಾಸ್ ನೋ ರಿಲೇಷನ್ ಬಿಟ್ವೀನ್ ದ ಸಾಂಗ್ಸ್ ಅಂಡ್ ಹಿಸ್ ಓನ್ ಫ್ಲೆಶ್ ಅಂಡ್ ಬ್ಲಡ್, ದಿಸ್ ಇಸ್ ಹೌ ಹಿ ಥಾಟ್ ವೆಂಟ್. ದೇರ್ ಇಸ್ ನೋ ಎನಿ ರಿಲೇಷನ್ ಬಿಟ್ವೀನ್ ದಿಸ್ ಸಾಂಗ್ಸ್ ಅಂಡ್ ದಟ್ ಫ್ಲೆಶ್ ಅಂಡ್ ಬಾಡಿ. ಈ ನನ್ನ ದೇಹಕ್ಕೆ, ನನ್ನ ದೇಹದಲ್ಲಿರುವಂಥ ರಕ್ತಕ್ಕೆ, ನನ್ನ ದೇಹದಲ್ಲಿರುವಂಥ ಮಾಂಸಕ್ಕೆ ಯಾವ್ದು ಜೊತೆ ಸಂಬಂಧ ಇಲ್ಲ. ನಾನು ಬರೆದಿರುವಂಥ ಕೃತಿಗಳ ಜೊತೆ ಸಂಬಂಧನೇ ಇಲ್ಲ. ನಾನು ಸತ್ತು ಹೋದ್ರೆ ಪುಸ್ತಕನೂ ಸತ್ತು ಹೋಗುತ್ತೇನೋ? ಇಫ್ ಐ ಡೈಡ್, ದ ಬುಕ್ ವಿಲ್ ಗೋಯಿಂಗ್ ಟು ಬಿ ಡೈ? ನೋ. ಸತ್ತವೇನ್ರಿ?
ಮಹಾನ್ ವ್ಯಕ್ತಿಗಳಾಗಿರುವಂಥ ಕುವೆಂಪು ಅವರು ಬರೆದಂಥ ಕೃತಿಗಳನ್ನು ನೋಡ್ತೀವಿ, ಶೇಕ್ಸ್ಪಿಯರ್ ಅವರು ಬರೆದಂಥ ಕೃತಿಗಳನ್ನು ನೋಡ್ತೀವಿ, ದ ರಾ ಬೇಂದ್ರೆ ಅವರು ಬರೆದಂಥ ವ್ಯಕ್ತಿತ್ವ ನೋಡ್ತೀವಿ. ಹೌದಾ, ಗೋವಿಂದ ಪೈ, ಬಹಳ ಜನ ಅದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಗಿರೀಶ್ ಕಾರ್ನಾಡ್ ಅಂತ ಇವರನ್ನ ನೋಡ್ತೀವಿ. ಇವರೆಲ್ಲರೂ ಏನಾಗಿದ್ದಾವೆ ಅಂತ ಹಲವಾರು ಕೃತಿಗಳನ್ನ ಬರೆದಾರ. ಅಂಥವರಲ್ಲಿ ಎಷ್ಟೋ ಲೇಖಕರು, ನಾನು ಹೇಳಿದಂಥ ಲೇಖಕ ಕೆಲವೊಂದಿಷ್ಟು ಜನ ಏನಾಗಿದ್ದಾರೆ, ಈ ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ ಹೊರತಾಗಿ ಅವರ ಪುಸ್ತಕಗಳು ಇನ್ನೂ ಭೂಮಿ ಮೇಲೆ ಜೀವಂತವಾಗಿಲ್ಲವ. ಬಸವಣ್ಣನವರು ಬರೆದಿರುವಂಥ ವಚನಗಳು ಇನ್ನೂ ಜೀವಂತವಾಗಿಲ್ಲವ. ಬಸವಣ್ಣವರು ಭೂಮಿ ಮೇಲೆ ಇಲ್ಲ, ಬಸವಣ್ಣವರು ಬರೆದಿರುವಂತಹ ವಚನಗಳ ಮೂಲಕ ಅವರು ನಮ್ಮಲ್ಲಿ ಜೀವಂತವಾಗಿದ್ದಾರೆ. ಹಂಗ ನಾನು ಕೃತಿಗಳ ಮೂಲಕ ಅಮರನಾಗಬೇಕು ಹೊರತಾಗಿ ದೈಹಿಕವಾಗಿ ಎಲ್ಲ ಈ ದೇಹವನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರಕ್ಕೆ ಯಾರು ಬರ್ತಾರೆ, ತಮ್ಮನ್ನ ಬರ್ತಾನೆ, ಸಾಯುವ ವಿಚಾರಕ್ಕೆ ತಮ್ಮನ್ನ ಬಂದು ನಿಂತ. ಅವಾಗ ಏನಾಗುತ್ತೆ? That's when I realized how strange human nature can be. ಅವಾಗ ನನಗನ್ನಿಸ್ತು ಮನುಷ್ಯನ ನೇಚರು, ಸ್ವಭಾವ ಎಷ್ಟು ವಿಚಿತ್ರ ಅಲ್ವಾ. ನೋಡ್ರಿ, ಅವನಿಗೆ ಅನಿಸ್ತದೆ, ಇವಾಗ ಅನಿಸ್ತು, ನಾನು ಇಂತಹ ಅನಾರೋಗ್ಯದಲ್ಲಿ ಇದೀನಿ, ನಾನು ಇನ್ನೂ ನನ್ನ ಜೊತೆ ವೈರಿ ಮಾಡಕತ್ತೀನಲ್ಲ, ನನ್ನ ಜೊತೆ ಇನ್ನೂ ಫ್ರೆಂಡ್ಶಿಪ್ ಮಾಡುವಂಥ ಸ್ವಭಾವ ನನ್ನಲ್ಲಿ ನಾನೊಬ್ಬ ಶ್ರೇಷ್ಠ ಲೇಖಕ ಅನಿಸ್ಕೊಂಡೆ ಹೊರತಾಗಿ ಹೃದಯದಿಂದ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಅನಿಸ್ಕೊಳ್ಳಿಲ್ಲ. ಯಾಕಂದ್ರೆ ಆತನ ಕೆಟ್ಟ ಗುಣಗಳು ಆತನಿಗಷ್ಟೇ ಗೊತ್ತು, ತಮ್ಮನಿಗೆ ಬಾಹ್ಯವಾಗಿ ಯಾರಿಗೆ ಗೊತ್ತಿಲ್ಲ. ತಮ್ಮನೊಬ್ಬ ಶ್ರೇಷ್ಠ ಲೇಖಕ ಅನ್ನೋದಷ್ಟೇ ಜನರಿಗೆ ಗೊತ್ತು. ತಮ್ಮನ ಮನಸ್ಸಿನಲ್ಲಿ ಕುದಿಯುತ್ತಿರುವಂತಹ ದ್ವೇಷ ಯಾರಿಗೆ ಕಾಣಿಸ್ತಾ ಇಲ್ಲ. ಅಷ್ಟು ಕುದಿತದವನು, ಅಷ್ಟು ಪಾಯ್ಸನ್ ಆಗಿತ್ತು ಅವನ ದೇಹ ಅಂತ. ನಾನು ಹೌ ಸ್ಟ್ರೇಂಜ್ ಇಟ್ ಈಸ್, ಹೌ ಸ್ಟ್ರೇಂಜ್ ಇಟ್ ಈಸ್, ಎಷ್ಟು ವಿಚಿತ್ರ ಅಲ್ವಾ. ನಾನು ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಬಹಳಷ್ಟು ಕೆಟ್ಟದಾಗಿ ವಿಚಾರ ಮಾಡಕತ್ತೀನಿ ಅಂದ್ರೆ ಮನುಷ್ಯನ ಮನಸ್ಸು ಸ್ವಭಾವ ಎಷ್ಟೊಂದು ವಿಚಿತ್ರ ಅಲ್ಲ ಅನ್ನುವಂತ ಕಲ್ಪನೆ ಆತ ವ್ಯಕ್ತಿ ಮೂಡಿಸ್ಕೊಂತಾನೆ. ದಿಸ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಬಿ ರಿಮೆಂಬರ್. ದಟ್ ಈಸ್ when I realized what how strange human nature can be. The old man began his explanation to the owner's wife. ಈ ಓಲ್ಡ್ ಮ್ಯಾನ್ ಏನ್ ಮಾಡ್ತಾನಂದ್ರೆ ತನ್ನ ವಿಚಾರವನ್ನ, ತನ್ನ ಅಂಶವನ್ನ ಯಾರಿಗೆ ಹೇಳಕತ್ತವನೋ, ಓನರನ ಹೆಂಡತಿ ಮುಂದೆ ಹೇಳ್ತಾ ಹೋಗ್ತಾನೆ. The man is going to express his all that devious ideas in front of the owner's wife. ಓನರ್ನ ಹೆಂಡತಿ ಮುಂದೆ ಈ ರೀತಿ ಅಂಶಗಳನ್ನ ಆತ ಬಚ್ಚಿಡ್ತಾನೆ, ಹೇಳಿದವಳಿಗೆ ಎಲ್ಲವನ್ನ ತಿಳಿಸಿ ಹೇಳ್ತಾನೆ. ಹೇಗಾಯ್ತು, ಹೆಂಗಿದೆ ಮನುಷ್ಯನ ನೇಚರ್ ನೋಡಿ ಅಂತ. ಓನರ್ನ ಹೆಂಡತಿಗೆ ಈಗ ರಿಯಲೈಸ್ ಆಗ್ತದೆ ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್, ಮನುಷ್ಯನ ಸ್ವಭಾವ ಎಷ್ಟೊಂದು ವಿಚಿತ್ರದ ಅಂತೇಳಿ ಅವಳಿಗೆ ಈಗ ಗೊತ್ತಾಗಲಿಕ್ಕೆ ಶುರು ಮಾಡ್ತಾರೆ. ಹೆಂಗೆ ಗೊತ್ತಾಗುತ್ತೆ? ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಶನ್, ಆರ್ಟ್ ಅಂಡ್ ಮೆನಿ ಮೋರ್ ಥಿಂಗ್ಸ್. ಮನುಷ್ಯ ಇವೆಲ್ಲ ಬೇಕು. ಮನುಷ್ಯನಿಗೆ ಏನು ಬೇಕು? ವೆಲ್ತ್ ಬೇಕು, ಸಂಪತ್ತು ಬೇಕು, ಎಜುಕೇಶನ್ ಶಿಕ್ಷಣ ಬೇಕು, ಅಂಡ್ ಆರ್ಟ್ ಬದುಕುವ ಕಲೆ ಬೇಕು, ಇನ್ನೂ ಜಾಸ್ತಿ ಬೇಕು ಮನುಷ್ಯ. ದ ಮ್ಯಾನ್ ಕ್ಯಾನಾಟ್ ಸೇ ದಟ್ ದಿಸ್ ಈಸ್ ಇನಫ್ ಟು ಮೀ, ಇದು ನನಗೆ ಸಾಕು ಅಂತ ಮನುಷ್ಯ ಯಾವತ್ತು ವಿಚಾರ ಮಾಡಂಗಿಲ್ಲ. ಸಂಪತ್ತು ಇನ್ನೂ ಬೇಕು, ಇನ್ನೂ ಬೇಕು ಅಂತ ಸಂಪತ್ತಿನ ರಾಶಿನ ಕೂಡಿ ಹೋಗ್ತೇವೆ. ಎಜುಕೇಶನ್, ವಿ ಗಾಟ್ ದ ಎಜುಕೇಶನ್, ನಮಗೆ ಶಿಕ್ಷಣವನ್ನು ತೆಗೆದುಕೊಳ್ತೇವೆ, ಆದರೆ ಈ ಶಿಕ್ಷಣ ನಮಗೆ ಮೌಲ್ಯವನ್ನು ಕಲಿಸೋದಿಲ್ಲ. ಯಾವ ರೀತಿ ಶಿಕ್ಷಣ ಬೇಕ್ರಿ ನಮಗೆ? Which education cannot reform my mind and heart properly, is this education is worth to me? ಈ ಶಿಕ್ಷಣ ನನ್ನ ಹತ್ರ ಒಂದು ಒಳ್ಳೆಯ ಮೌಲ್ಯವನ್ನ ಕಲಿಸಿಕೊಡದೆ ಹೋಗಿತ್ತು ಅಂದ್ರೆ ಈ ಶಿಕ್ಷಣ ತೆಗೆದುಕೊಂಡು ಏನು ಮಾಡೋದು? ಓನ್ಲಿ ಫಾರ್ ಸೇಕ್ ಆಫ್ ದ ಡಿಗ್ರಿ ತಗೊಳಕಷ್ಟೇ ಬೇಕೆಂದ್ರೆ ನಮ್ಗೆ ಶಿಕ್ಷಣ ಇಲ್ಲ. ಬದುಕುವುದನ್ನು ಕಲಿಬೇಕು. ಆರ್ಟ್, ಜೀವನದಲ್ಲಿ ಬದುಕುವ ಕಲೆ ಬೇಕು ನಮಗೆ. ಹೌ ಟು ಲೀಡ್ ಅ ಲೈಫ್ ವಿತ್ ಅದರ್ಸ್, ದ್ಯಾಟ್ ಶುಡ್ ಬಿ ಟೇಕನ್ ಬೈ ಅಸ್, ಅದು ನಮ್ಮಿಂದ ಬೇಕು. ಅಂಡ್ ಎಟ್ ಅದಾಗಿನೂ he lives for some kind of unbearable vengefulness. ಇಷ್ಟೆಲ್ಲ ಇದ್ರು ವೆಂಜ್ಫುಲ್ನೆಸ್ ಅಂದ್ರೆ ವೈರತ್ವ, ಅನ್ಬಿಯರೇಬಲ್ ಅಂದ್ರೆ ಸಹಿಸಲಾರದಷ್ಟು. ಮನುಷ್ಯ ತನಗೆ ಸಹಿಸಲಾರದಷ್ಟು ವೈರತ್ವವನ್ನು ಮಾಡಲಿಕ್ಕೆ ಒಂದು ಸರಿ ಆ ವ್ಯಕ್ತಿ ನನ್ನ ವೈರಿ ಅಂತ ತಿಳ್ಕೊಂಡ್ಮೇಲೆ ಆ ವ್ಯಕ್ತಿ ಒಳ್ಳೆಯವನಿದ್ರೂ ಸಹ ಅವನ ಬಗ್ಗೆ ಕೆಟ್ಟದ್ದೇ ಅಭಿಪ್ರಾಯ ಇರ್ತದೆ. ಇದು ಬ್ಯಾಡ್ ಅನ್ನೋದ್ರಿ ಮನುಷ್ಯನ ನೇಚರ್ ಇದು. ನೆವರ್ ಡೂ ಸಚ್ ಥಿಂಗ್ಸ್, ನೆವರ್ ಫಾಲೋ ಸಚ್ ಥಿಂಗ್ಸ್. ಹೌ ಮಚ್ ವೆಂಜ್ಫುಲ್ ಯು ಆರ್ ಗೋಯಿಂಗ್ ಟು ಡೂ? ಎಲ್ಲಿ ತನಕ ವೈರತ್ವ ಮಾಡ್ತೀರಿ?
ಹೌ ಮೆನಿ ಇಯರ್ಸ್ ಯು ಆರ್ ಗೋಯಿಂಗ್ ಟು ಸರ್ವೈವ್ ಆನ್ ದಿಸ್ ಅರ್ತ್? ಎಷ್ಟು ವರ್ಷ ನೀವು ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯದ? ಕ್ಯಾನ್ ಯು live on this earth 200 years, 300 years or 100 years? 100, 200, 300 ವರ್ಷಗಟ್ಟಲೆ ಬದುಕ್ತೇವೆ ಅಂದ್ರೆ ಭೂಮಿ ಮೇಲೆ ಓನ್ಲಿ ಫಾರ್ ಫ್ಯೂ ಇಯರ್ಸ್, ಕೆಲವು ವರ್ಷಗಳು ಮಾತ್ರ ಭೂಮಿ ಮೇಲೆ ಇರ್ತೇವೆ. ಇರೋದಷ್ಟು ದಿನ ಸುಖವಾಗಿ ಚೆನ್ನಾಗಿ ಇದ್ದು ಹೋಗಬೇಕೆ ಹೊರತಾಗಿ ಮನುಷ್ಯ ವೈರತ್ವದಿಂದ ಏನು ಸಾಧಿಸಲಿಕ್ಕೆ ಸಾಧ್ಯದ? ಹಂಗ ಅದ್ಭುತವಾದಂಥ ವಿಚಾರಗಳ ಮುಂದೆ ಮಂಡಿಸ್ತಾನೆ. ಯಟ್ he lives for some kind of unbearable vengefulness. ಮನುಷ್ಯ ತನಗೆ ಸಹಿಸಲಾರದಷ್ಟು ವೈರತ್ವವನ್ನು ಇಟ್ಟುಕೊಂಡು ಹೋಗ್ತಾನೆ. ವಿತೌಟ್ ಏನದು? ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ವೈರತ್ವ ಇರಲಿಲ್ಲ ಅಂದ್ರೆ ಭೂಮಿ ಮೇಲೆ ನನಗೆ ಅಸ್ತಿತ್ವನೇ ಇಲ್ಲ ಅನ್ನುವಂಥ ವಿಚಾರಕ್ಕೆ ಬಂದ್ಬಿಟ್ಟ. ದೇರ್ ಇಸ್ ನೋ ದಟ್ ಎನಿಮಿಟಿ, ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್. ಭೂಮಿ ಮೇಲೆ ಬದುಕಕ್ಕೆ ನನಗೆ ಅರ್ಥ. ನಾನು ಭೂಮಿ ಮೇಲೆ ಜೀವಂತ ಇದ್ದೀನಿ ಅಂದ್ರೆ ನನಗೊಬ್ಬ ವೈರಿ ಬೇಕು. ಇದು ಬದುಕು, ಹಿಂಗೆ ಬದುಕಬೇಕು. ಇದೇ ಅಂದ್ರೆ ಮನುಷ್ಯನ ಅದನ್ನು. ಅಂತಹ ಪ್ರಾಣಿಗಳನ್ನು ನೋಡ್ರಿ. ಇಫ್ ದಟ್ ದೇರ್ ಇಸ್ ಅ ಕ್ರೋ, ಇಫ್ ಇಟ್ ಇಸ್ ಸಾ ದಟ್ ಒನ್ ಬಿಟ್ ಆಫ್ ದ ರೈಸ್, ಇಟ್ ವಿಲ್ ask to all his friends to be come and eat it. ಒಂದು ಕಾಗೆ ಒಂದು ತುಣುಕು ಅಗಳ ಅನ್ನವನ್ನು ನೋಡಿದ ಮೇಲೆ ತನ್ನ ಎಲ್ಲ ಬಳಗವನ್ನು ಕರೀತದೆ, ತಿನ್ಕೊಂಡು ಬಾ ಅಂತ. ಮನುಷ್ಯ ಹಾಗಲ್ಲ. ತಿನ್ನುವ ಅನ್ನದಲ್ಲಿ ಹೇಸಿಗೆ ಮಾಡಿ ಹೋಗುವಂಥ ದುಷ್ಟ ಗುಣ ಇರೋದು ಒಬ್ಬ ಮನುಷ್ಯನಿಗೆ ಮಾತ್ರ, ಮತ್ತೊಬ್ಬರಿಗೆ. ಓನ್ಲಿ ದಿಸ್ ಫೆಲೋ, ಓನ್ಲಿ ದಿಸ್ ಮ್ಯಾನ್ ಹ್ಯಾವ್ ಸಚ್ ಎ ವೆರಿ ಡೇಂಜರಸ್ ದಟ್ ಕ್ವಾಲಿಟಿ. He is the only, that is only done by the man himself. ಮನುಷ್ಯನಿಂದ. Without it, there would be no reason for his existence. This is not a real story. ಅವಳಿಗೆ ಹೇಳ, ಇದು ರಿಯಲ್ ಸ್ಟೋರಿ ಅಲ್ಲ ಅನ್ನೋ ಅವಳಿಗೆ. ನೋಡಿ how he is going to be turn the case. This is not the real story. ಇದು ರಿಯಲ್ ಸ್ಟೋರಿ ಅಲ್ಲ. Only what I have heard somewhere. ಎಲ್ಲೋ ಒಂದು ಕಡೆ ನಾ ಕೇಳಿನ್ರಿ ಅಂತ ಹೇಳ್ತಾನೆ, ಸುಳ್ಳು ಹೇಳ್ತಾನೆ ಅವಳಿಗೆ. This is not the real story, madam. Only I have heard it in somewhere. ಎಲ್ಲೋ ಒಂದು ಕಡೆ ನಾನು ಕೇಳಿದಂತಹ ಈ ಕಥೆ ಅದ, ಕೇಳಿದ ಕಥೆಯನ್ನೇ ಮಾತ್ರ ನಾನು ನಿಮ್ಮ ಮುಂದೆ ಹೇಳಕತ್ತೀನಿ ಅಂತ ಹೇಳ್ತಾನೆ. ಸೊ ಐ ಆಮ್ ಟೆಲ್ಲಿಂಗ್ ಇನ್ ಫ್ರಂಟ್ ಆಫ್ ಯು, ದಿಸ್ ಇಸ್ ದ ಸ್ಟೋರಿ. ದಟ್ ವಾಟ್ ಐ ಹ್ಯಾವ್ ಹರ್ಡ್ ಇಟ್ ಇನ್ ಸಮ್ವೇರ್. ನಾನು ಎಲ್ಲೋ ಒಂದು ಕಡೆ ಕೇಳೀನಿ ಈ ಸ್ಟೋರಿಯನ್ನು, ಕೇಳಿದ ಕಥೆನ ನಿಮ್ಮ ಮುಂದೆ ಹೇಳಿನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಸೊ ಹಿ ಡಿಡಂಟ್ ಟೋಲ್ ದಟ್ ಇಟ್ ಇಸ್ ಓನ್ ಸ್ಟೋರಿ. ಅವಳಿಗೆ ಹೇಳೇ ಇಲ್ರಿ ಇದು ನನ್ನ ಜೀವನದ ಕಥೆ ಅಂತ ಹೇಳಿ. ಅದು ನಿಜವಾಗ್ಲೂ ಆತನ ಜೀವನದಲ್ಲಿ ನಡೆದಿರುವಂಥ ಕಥೆ ಆಗಿರ್ತದೆ. ಯಾವುದೋ ಈಗ ಹೇಳಕತ್ತನಲ್ಲಿ ಕತೆ, ಯಾರ ಬದುಕಿನಲ್ಲಿ ನಡೆದಿರೋ ಕತೆ, ಅದು ತಮ್ಮನ್ನ ನಿಜವಾದ ಕತೆ. ಆದ್ರೆ ಹೇಳ್ತಾನೇನ್ರ? ನೋ, he didn't told it. He didn't told it is the true story. He says that it is not a real story ಅಂತ ಹೇಳ್ದ. Only what I have heard somewhere. You may know that I subscribe to a daily. ನಿಮಗೆ ಗೊತ್ತದಲ್ರಿ, ನಾ ಸಬ್ಸ್ಕ್ರೈಬ್ ಟು ಡೈಲಿ. ನಾ ದಿನ ಪೇಪರ್ ಓದ್ತೀನಿ, ದಿನ ಹಲವಾರು ಮ್ಯಾಗಝಿನ್ಸ್ಗಳನ್ನು ಓದ್ತೀನಿ. ಓದಿ ತಿಳ್ಕೊಂಡು ಒಂದು ಕಡೆ ಎಲ್ಲೋ ಒಂದು ಕಡೆ ಓದಿ. ಸಬ್ಸ್ಕ್ರೈಬ್ ಅಂತಂದರೆ ಅದಕ್ಕೆ ಗುರುತಿಸಲ್ಪಟ್ಟವರಾಗಿರ್ಬೇಕು. ಅದಕ್ಕೆ ತಿಂಗಳ ಹಣವನ್ನು ಕೊಟ್ಟು ತೆಗೆದುಕೊಳ್ಳೋದಿರ್ಬೇಕು. ಪ್ರತಿದಿನ ಪೇಪರ್ ಓದ್ತಿರ್ತಾನೆ. ಸದಕಾಣದ ವೆರಿ ವೆಲ್ ಐ ಸಬ್ಸ್ಕ್ರೈಬ್ ದಟ್ ಡೈಲಿ. ದಿನ ನಾನು ಪೇಪರ್ ಓದ್ತೀನಿ, ಅದಕ್ಕೆ ನಾನು ಚಂದಾದಾರರಾಗಿದ್ದೀನಿ. ಸಬ್ಸ್ಕ್ರೈಬ್ ಅಂದರೆ ಚಂದಾದಾರರು ಅಂತ ಕರಿತೀವಿ. ಪ್ರತಿದಿನ ನಾವು ಓದುವುದರ ಮೂಲಕ, ಹಲವಾರು ಕೃತಿಗಳನ್ನು ಓದೋದ್ರ ಮೂಲಕ, ಈ ಪೇಪರ್ನಲ್ಲಿ ಬಂದಂಥ ಕೆಲವೊಂದಿಷ್ಟು ಘಟನೆಗಳನ್ನು ನೋಡೋದ್ರ ಮೂಲಕ ನನಗೆ ಇಂಥ ಅಂಶಗಳನ್ನು ಓದಿರೋದ್ರಿಂದಾಗಿ ನಾನು ನಿಮಗೆ ಈ ಕಥೆ ನಿಮ್ಮ ಮುಂದೆ ಹೇಳಿನಿ ಅಂತ ಆತ ಹೇಳ್ತಾನೆ. ಯಾಕಂದರೆ ಇದರ ಸತ್ಯಾಂಶವನ್ನು ಅವಳು ಹುಡುಕಿಲಿಕ್ಕೆ ಶುರು ಮಾಡಬಾರ್ದು ಅಂತ. ಟು ಯು I am just an old man. After a particular age, man loses his name. ಎಷ್ಟು ಅದ್ಭುತ ಮಾತು ಹೇಳ್ತಾನೆ. ಒಂದು ಲೈನ್ ಹೇಳ್ಬಿಡ್ತಾನೆ ನೋಡಿ. ಮೇಡಮ್ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಅಂದ. ಏನಂತ? I am an old man in this garden. Okay, he says that. I am just an old man. ನಾನು ಕೇವಲ ಒಬ್ಬ ಮುದುಕ. I am just an old man. ಈಗ ನಾನೊಬ್ಬ ಕೇವಲ ಒಬ್ಬ ಮುದುಕ ಅಷ್ಟೇ. What happens? After particular age, man loses his name. ಕೆಲವೊಂದಿಷ್ಟು ಏಜ್ ಆದ್ಮೇಲೆ ಮನುಷ್ಯ ತನ್ನ ಹೆಸರನ್ನೇ ಕಳ್ಕೊಂಡು ಬಿಡ್ತಾನ ಅಂತೇಳಿ. ಎಸ್, man loses his name, isn't it? Someone calls father, someone calls son, someone calls uncle, someone calls grandfather. ಹೌದು ಇಲ್ಲ? ಒಬ್ರು ನಮ್ಮನ್ನ ಮೊದಲಿಗೆ ಮಗ ಅಂತ ಕರೀತಾರೆ, ಒಬ್ರು ಅಂಕಲ್ ಅಂತ ಕರೀತಾರೆ, ಒಬ್ರು ಅಣ್ಣ ಅಂತ ಕರೀತಾರೆ, ಒಬ್ರು ಕಾಕ ಅಂತ ಕರೀತಾರೆ. ಮುಂದೆ ಹೋಗಿ
ಅಜ್ಜ ಅಂತ ಕರೀತಾರೆ. ವಯಸ್ಸಾದ್ಮೇಲೆ ಯಾರು ಹೆಸರುಗಳು ಕರೀತಾರೇನ್ರಿ? ಏ ರಾಮಪ್ಪ ಬಾ, ಏ ಭೀಮಪ್ಪ ಬಾ ಅಂತೇಳಿ ಅಜ್ಜರ ಬರ್ರಿ, ಅಜ್ಜ ಕೂಡ್ರಿ, ಒಂದು ಸ್ವಲ್ಪ ದೊಡ್ಡ ಏ ಕಾಕಾರ ಕೂಡ್ರಿ, ಅಣ್ಣಾರ ಬರ್ರಿ, ಹಿಂಗೆ ಕರಿತೀವಿ ಹೊರತಾಗಿ ಹೆಸರುಗೊಂಡು ಯಾರು ಕರೆಯೋದಲ್ಲ. ಅಂದ್ರೆ ಮನುಷ್ಯನ ಹೆಸರು ಸಹ ನಮ್ಮ ಜೊತೆ ಕೊನೆವರೆಗೂ ಬರಂಗಿಲ್ಲ. ನೆನಪಿಟ್ಟುಕೊಳ್ರಿ. The name, this is what he wanted to tell them. The name that our parents has given to us, this name also not come with you along with our age. For certain age, name also loses its value. ಅದು ತನ್ನ ಮೌಲ್ಯವನ್ನು ಸಹ ಕಳ್ಕೊಂಡು ಬಿಡ್ತದೆ ಹೆಸರು. ಕೊನೆಗೆ ಏನು ಉಳಿತದೆ? ವ್ಯಕ್ತಿಯ ದೇಹಕ್ಕೆ ಸಂಬಂಧಪಟ್ಟಂಗೆ ಹೆಸರಿಂದ ಕರೆಸರು ಮಾಡ್ತಾರೆ. ಅಜ್ಜ, ಮುತ್ಯ, ಕಾಕ, ಹೀಗೆ ಬಾಬಾ, ಹಲವಾರು ಪದವನ್ನು ನಾವು ಅವುಗಳಿಗೆ ಕಂಜಂಕ್ಷನ್ ಅಂತ ಕರಿತೇವೆ, ಹೌದು, ಅಥವಾ ಪ್ರಿಪೋಸಿಷನ್ಸ್ ಅಂತ ಕರಿಬಹುದು. ನಮಗೆ ಅವು ಜೋಡಣೆ ಪದಗಳು, ಅಲಂಕಾರಿಕ ಪದಗಳು ಏನಾದರೂ ತೆಗೆದುಕೊಂಡ್ರೆ ಅವಕ್ಕೆ ನಿಮ್ಮ ಹಲವಾರು ಹೆಸರನ್ನು ಕೊಡಬಹುದು. ಹೊರತಾಗಿ ಅದು ಮನುಷ್ಯನ ವ್ಯಕ್ತಿಯ ನಿಜವಾದ ಹೆಸರು ಆಗಿರೋದಿಲ್ಲ. ಹೇಳ್ತೇನೆ, his age becomes important and his name vanishes into thin air. ನೋಡ, ಆದ್ರೆ ಆತನ ವಯಸ್ಸು ಇಂಪಾರ್ಟೆಂಟ್ ಆಗಿರ್ತದೆ ಹೊರತಾಗಿ ಆತನ ಹೆಸರು ಗಾಳಿಯಲ್ಲಿ ತೇಲಿ ಹೋಗ್ಬಿಡ್ತದೆ. ದೇರ್ ಈಸ್ ನೋ ನೇಮ್ ಎಕ್ಸಿಸ್ಟೆನ್ಸ್ ದೇರ್, ಓನ್ಲಿ ಹೀಸ್ ಬಾಡಿ ಈಸ್ ಪ್ರೆಸೆಂಟ್. ವ್ಯಕ್ತಿಯ ಹೆಸರೇನಾಯ್ತು? ಹಾರಿ ಹೋಗ್ಬಿಡ್ತದೆ. ಹೀಗೆ ಒಬ್ಬ ಮನುಷ್ಯ ತನ್ನದೇ ಆದಂಥ ಒಂದು ವಯಸ್ಸಿಗೆ ಬಂದಾಗ ಹೆಸರನ್ನು ಯಾವ ರೀತಿ ಕಳ್ಕೊಳ್ತಾನೆ ಎನ್ನುವುದು ವಿಚಾರವನ್ನು ಹೇಳ್ತಾನೆ. ಇನ್ನೂ ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಅವಳ ಮುಂದೆ ಇಡ್ತಾನೆ. ಅದರಿಂದ ಅವಳ ಬದಲಾವಣೆ ಆಗಲಿಕ್ಕೆ ಕಾರಣ ಆಗ್ತದೆ. ಯಾವ ಅಂಶವನ್ನು ಇಲ್ಲಿ ಮಂಡಿಸ್ತಾನೆ ಅನ್ನೋದನ್ನು ನಾವು ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ.